ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೇನೆ ರೀ. ನಾನು ಕೂಡ ಆರಾಮದೇನೆ ನೋಡ್ರಿ. ಬರ್ರಿ ಇವತ್ತಿನ ಒಂದು ಹೊಸ ರೆಸಿಪಿ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ ರೀ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಇವಾಗ ಅಕ್ಕಿ ರೊಟ್ಟಿಗೆ ಸಿಂಪಲ್ ಆಗಿರುವಂತಹ ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ಸ್ವಲ್ಪ ಕಾಯಿ ತುರಿನ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಕಾಯಿ ಪೀಸಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಆದ ನಂತರ ಒಂದು 5 ರಿಂದ 6 ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆಯೇ ಒಂದು 2 ರಿಂದ 3 ಹಸಿರು ಮೆಣಸಿಕಾಯಿನ ಹಾಕ್ಕೊಳ್ಳಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಅನುಗುಣವಾಗಿ ಖಾರಕ್ಕೆ ಯೂಸ್ ಮಾಡ್ಕೋಬೋದು ರೀ ಮೆಣಸಿಕಾಯಿನ. ನಾನಿಲ್ಲಿ ಒಂದು 2 ರಿಂದ 3 ಹಸಿರು ಮೆಣಸಿಕಾಯಿನ ನಾನು ಏನು ಮಾಡ್ತಾ ಇದ್ದೀನಿ ರೀ ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ ರೀ. ಮೆಣಸಿಕಾಯಿ ಬಿಸಿ ಮಾಡಿ ಹಾಕೋದ್ರಿಂದ ಒಂದು ಟೇಸ್ಟ್ ಬೇರೆ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ಅಂದರೆ ತವಾ ಇಟ್ಕೊಂಡು ಅದರ ಮೇಲ್ಗಡೆ ಒಂದು 2 ರಿಂದ 3 ನಿಮಿಷ ನಾವು ಬೆಚ್ಚಗೆ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಬಿ ಅದಾದ ನಂತರ ನೀವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳಿ. ಇದಕ್ಕೆ ಬೇಕಿದ್ದರೆ ನೀವು ಒಗ್ಗರಣೆ ಕೊಟ್ಕೋಬೋದು. ನಾನಿಲ್ಲಿ ಒಗ್ಗರಣೆ ಹಾಕಿಲ್ಲ, ನೀವು ಬೇಕಿದ್ದರೆ ಒಗ್ಗರಣೆನ ಕೊಟ್ಕೊಳ್ಳಿ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿರಿ ಎಷ್ಟು ಚೆನ್ನಾಗಿ ರೆಡಿಯಾಗಿತ್ತಲ್ವ ಕಾಯಿ ಚಟ್ನಿ. ಹಾಗಂದ್ರೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ. ಇವಾಗ ನೋಡಿರಿ ನಾನು ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ರೀ. ಅಂದರೆ ಒಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ರೀ. ಯಾವುದಾದ್ರೂ ಮೆಜರ್ಮೆಂಟ್ಗೆ ಗ್ಲಾಸು ಅಥವಾ ಬಟ್ಲ ಏನಾದರೂ ಒಂದು ಯೂಸ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ರೀ. ನಾನು ಮಾಡುವಂಥದ್ದು ಸುಮಾರು ಒಂದು 8 ರೊಟ್ಟಿ ಆಗಿತ್ತು ನೋಡಿರಿ. ನಾನೀಗ ಒಂದು ಗ್ಲಾಸ್ ತೋರಿಸಿದ್ನಲ್ವ ನಿಮಗೆ ಮೆಜರ್ಮೆಂಟು. ಸೊ ಅದಕ್ಕೋಸ್ಕರ ಒಂದು ಗ್ಲಾಸು ನಾನು ಮೆಜರ್ಮೆಂಟ್ಗೆ ತೊಗೊಂಡಿದ್ದೀನಿ. 1 ಗ್ಲಾಸ್ ನೀರು, ಅದೇ ಕಪ್ನ ಅಳತೆಯಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು ಗಿರಣಿ ಒಳಗೆ ಬೀಸಿ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಾದ ನಂತರ ನೋಡಿರಿ ಇಲ್ಲಿ ನೀರು ಬಾಯ್ಲ್ ಆಗಬೇಕು ರೀ. ಅಂದರೆ ಹಿಂಗೆ ಕುದಿ ಬರ್ಬೇಕು ರೀ. ಅವು ಈ ಥರ ನೀರು ಕುದಿ ಬಂತಂದ್ರೆ ಅದಕ್ಕೆ ನಾವು ಅಕ್ಕಿ ಹಿಟ್ಟು ತೊಗೊಂಡಿರ್ತೀವಲ್ಲ ರೀ. ನೋಡಿರಿ ಇಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಅದನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಿ. ಫುಲ್ ಆಫ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸು ಲೋ ಫ್ಲೇಮಲ್ಲಿ ಅಥವಾ ಸ್ಲಿಮ್ಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಗ್ಯಾಸನ್ನು ಪೂರ್ತಿಯಾಗಿ ಆಫ್ ಮಾಡಿಕೊಂಡು ಈ ರೀತಿಯಾಗಿ ಈ ಜಿಗುಟನ್ನು ರೆಡಿ ಮಾಡಿಕೊಂಡು ಇದನ್ನು ನಾವು ಒಂದು ಪರಾತಿಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊತೀನಿ ರೀ. ನಾನು ಇದನ್ನು ನಾದ್ಕೋಬೇಕಾದ್ರೆ ಸ್ವಲ್ಪ ನೀರು ತೊಗೊಳ್ಳೋಣ್ರಿ. ಹಂಗನ ಈ ರೊಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಮೇಲ್ಗಡೆ ನೀರು ಕೂಡ ಹಚ್ಬೇಕ್ರಿ ಅದಕ್ಕೆ ನಾನು ಒಂದು ಬಟ್ಟೆನ ತೊಗೊಂಡಿದ್ದೀನಿ, ಕಾಟನ್ ಬಟ್ಟೆನ ತೊಗೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪನ ಈ ರೀತಿಯಾಗಿ ನೀರು ಹಾಕ್ಕೊಂಡು ತುಂಬಾ ಸುಡ್ತಾ ಇದೆ ಫ್ರೆಂಡ್ಸ್ ಇದು. ಸೊ ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಬಿಸಿ ಇರುವಾಗಲೇ ಇದನ್ನೇ ನಾದ್ಕೋಬೇಕ್ರಿ. ತುಂಬ ತಣ್ಣಗಾದ್ಮೇಲೆ ನಾದ್ಕೊಳಕ್ಕೆ ಹೋದರೆ ರೊಟ್ಟಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬಿಸಿದನ್ನೇ ನಾದ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾದಿದಾದ ನಂತರ ನಾನು ತೋರಿಸ್ತಾ ಇದ್ದೀನಲ್ವ, ಒಂದು 8 ರೊಟ್ಟಿಗಳಾಗ್ಯಾವ ನೋಡ್ರಿ. ಈ ರೀತಿಯಾಗಿ ಚರ ನಾದ್ಕೋಬೇಕ್ರಿ ಹಿಟ್ಟನ್ನು. ಅಂದರೆ ನಾವು ಈ ರೀತಿಯಾಗಿ ನಾದ್ಕೊಂಡ್ವಿ ಅಂದರೆ ಅಕ್ಕಿ ರೊಟ್ಟಿ ತುಂಬಾ ಮೃದುವಾಗಿ ಬರ್ತಾವ್ರಿ. ಈ ರೀತಿ ನೋಡ್ತಾ ಇರ್ಬೋದಲ್ವ ನೀವು. ಈ ರೀತಿಯಾಗಿ ನಾದ್ಕೋರಿ ಹಿಟ್ಟನ್ನು. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡು ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಹಿಟ್ಟು ಚೆನ್ನಾಗಿ ರೆಡಿ ಆಗಬೇಕ್ರಿ. ಇವಾಗ ನಾನು ಇದನ್ನು ಲಟ್ಟಿಸ್ಕೋತೀನಿ ರೀ ಅಕ್ಕಿ ರೊಟ್ಟಿನ. ನೀವೆಲ್ಲ ರೊಟ್ಟಿನ ಯಾವ ರೀತಿ ಮಾಡ್ತೀರಿ ನೋಡ್ರಿ, ಅದನ್ನು ಹಂಗೆ ಪ್ರೊಸೆಸ್ಲಿ ನಾನು ಮಾಡಾಕತ್ತೀನಿ ರೀ. ಈ ರೀತಿಯಾಗಿ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿಯಾಗಿ ನಾನು ನಾದ್ಕೊಳಕತ್ತೀನಿ. ಮತ್ತೊಂದು ಸತಿ ನಾದ್ಕೊಂಡು ಅದಾದ ನಂತರ ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ರೀ. ನೋಡಿರಿ ಒಂಚೂರು ಸ್ವಲ್ಪ ಅಂಚಿ ಎಲ್ಲ ಸ್ವಲ್ಪ ಬಿಟ್ಕೊಂಡಿದೆ. ಸೊ ಅದನ್ನು ನೋಡಿದರೆ ತುಂಬಾ ಟೇಸ್ಟ್ ಆಗಿತ್ತು ರೀ ಇದು ಫ್ರೆಂಡ್ಸ್. ನೀವು ಕೂಡ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ಟೇಸ್ಟ್ ಆಗಿರ್ತಾವೆ ನೋಡಿರಿ. ಒಂದು ಎಲ್ಲಿನೂ ಒಂದು ಕಡೆನೂ ಬಿರುಕು ಬಿಟ್ಕೊಂಡಿಲ್ಲ. ಈ ರೀತಿಯಾಗಿ ಜಿಗಿಟ್ಟು ಚೆನ್ನಾಗಿ ನೀವು ಹಾಕ್ಕೊಂಡು ಚೆನ್ನಾಗಿ ನೀವು ನಾದ್ಕೊಂಡ್ರಿ ಅಂದರೆ ನಾದ್ಕೊಳ್ಳೋದ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಫ್ರೆಂಡ್ಸ್ ಅದು. ಸೊ ಈಗ ನಾನು ಅಕ್ಕಿ ರೊಟ್ಟಿನ ರೆಡಿ ಮಾಡ್ತಾ ಇದ್ದೀನಿ ರೀ. ನೀವು ಬೇಕಿದ್ದರೆ ಈಗ ಮೇಲ್ಗಡೆ ಲಟ್ಟಿಸ್ತಾ ಇದ್ದೀರಲ್ವ, ಇದಕ್ಕೆ ನೀವು ಒಂದು ಪೇಪರನ್ನ ಸುತ್ತಕೊಂಡು ಅಥವಾ ಹಾಳೆನ ಸುತ್ತಿ ಕೂಡ ನೀವು ಲಟ್ಟಿಸ್ಕೋಬೋದು. ನಾನು ಹಾಗೇ ಲಟ್ಟಿಸ್ತಾ ಇದ್ದೀನಿ. ಹಾಳೆ ಸುತ್ತಕೊಂಡು ಲಟ್ಟಿಸಿರಿ ಅಂದರೆ ತುಂಬಾ ತೆಳುವಾಗಿ ಬರುತ್ತೆ. ನಾನು ಸ್ವಲ್ಪ ಮೃದುವಾಗಿ ಮಾಡ್ಕೋತಾ ಇದ್ದೀನಲ್ವ, ಅದಕ್ಕೆ ಸ್ವಲ್ಪ ದಪ್ಪನಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಲಟ್ಟಿಸಿದಾದ ನಂತರ ನಾನು ತವಾನ ಕಾಯೋದಕ್ಕೆ ಗ್ಯಾಸ್ ಮೇಲ್ಗಡೆ ಇಟ್ಕೊಂಡಿದ್ದೆ. ಗ್ಯಾಸನ್ನು ಹಚ್ಕೊಂಡು ರೊಟ್ಟಿ ಮಾಡಬೇಕಾದ್ರೆ ನೀವು ಗ್ಯಾಸ್ ಹಚ್ಕೊಂಡು ಇಟ್ಕೊಂಡಿದ್ರಿ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ನಾನು ನೋಡ್ತಾ ಇದ್ದೀರಲ್ವ, ಈಗ ಇದಕ್ಕೆ ರೊಟ್ಟಿ ಹಾಕಿ ಸ್ವಲ್ಪ ನೀರನ್ನು ಹಚ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ್. ಇದಕ್ಕೆ ಮೇಲ್ಗಡೆ ಈ ರೀತಿ ನೀರನ್ನು ಹಚ್ಕೊಂಡ್ವಿ ಅಂತಂದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತಾವ್ರಿ ರೊಟ್ಟಿ.
ನಾವು ಜೋಳದ ರೊಟ್ಟಿ ಎಲ್ಲ ಹೆಂಗೆ ಮಾಡ್ತೇವೆ ನೋಡ್ರಿ ಅದರಂಗೆ ನೋಡ್ರಿ ಇದು ಕೂಡ. ಇವಾಗ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಈ ರೀತಿ ನಾನು ನೀರನ್ನು ಹಚ್ಕೊಂಡು ಅದಾದಮೇಲೆ ಮತ್ತೆ ಹೊಳಸಿ ಹಾಕ್ತಾಯಿದ್ದೀನಿ. ಒಂದು ಚುಚ್ಚುಕದ ಸಹಾಯದಿಂದ ನೀವು ಇದನ್ನು ಬೇಯಿಸ್ಕೋಬೋದ್ರಿ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ರೊಟ್ಟಿನ ಬೇಯಿಸ್ಕೊರಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಸಾಫ್ಟಾಗಿರುವಂಥ ಅಕ್ಕಿ ರೊಟ್ಟಿ ರೀ. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ನೆ, ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ತುಂಬಾ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿರಿ. ನೋಡ್ತಾ ಇದ್ದೀರಲ್ವ, ಇವಾಗ ಮತ್ತೆ ನಾನು ಒಂದು ಸತಿ ಹೊಳಸಿ ಹಾಕಿದ್ದೀನಿ. ಯಾವ ಥರ ಪೂರಿ ಥರ ಉಬ್ಕೊಂಡು ಬರ್ತೈತೆ ರೀ ಫ್ರೆಂಡ್ಸ್. ಇದು ಒಂದು ಬಟ್ಟೆಯ ಸಹಾಯದಿಂದ ಇದನ್ನು ಒತ್ತಿ ಒತ್ತಿ ನಾವು ಈ ಥರ ಬೇಯಿಸ್ಕೊಂಡ್ವಿ ಅಂತಂದರೆ ತುಂಬಾ ಸಾಫ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗ್ತೈತೆ ರೀ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳ್ರಿ, ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ನಾವೆಲ್ಲ ಜೋಳದ ರೊಟ್ಟಿನ ಜಾಸ್ತಿ ಮಾಡ್ತೀವಿ ರೀ ಫ್ರೆಂಡ್ಸ್. ಇವಾಗ ನೋಡಿರಿ ರೊಟ್ಟಿ ಎಲ್ಲ ಆಯಿತು, ಚೆನ್ನಾಗಿ ಈ ರೀತಿಯಾಗಿ ಬೇಯಿಸ್ಕೊಂಡಿದ್ದಾದ ನಂತರ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನಾನಿದಕ್ಕೆ ಮತ್ತು ಈರುಳ್ಳಿ ಹಾಗೆಯೇ ಟೊಮ್ಯಾಟೋವನ್ನು ಬಳಸ್ಕೊಂಡು ನಾನು ಕೆಂಪು ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಅದಾದ ನಂತರ ನಾನು ಇದಕ್ಕೆ ಕಾಯಿ ಚಟ್ನಿ ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಕತ್ತೀರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ರೀ. ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.